ಸೊ ಏನಿಲ್ಲ, ಇವತ್ತು ಶನಿವಾರ. ಸೊ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಲೇಟ್ ಆಯಿತು, ಎದ್ದೇಳೋದು ಲೇಟ್ ಆಯಿತು, 8 ಗಂಟೆ ಆಯಿತು. ಸೊ 8 ಗಂಟೆ ಸ್ನಾನ ಮಾಡಿ 8-9 ಗಂಟೆ ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಆರಾಮಾಗಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಅಂದರೆ ಗಾಳಿ ಆಂಜನೇಯ ದೇವಸ್ಥಾನ, ನೀವು ನೋಡಿರ್ಬೋದು. ಯಾವುದು ಯಾವುದಪ್ಪ, ಕೆಂಗೇರಿ ಸ್ಯಾಟಲೈಟ್ ಟೌನ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ. ವೆಯ್ಟ್ ಅಯ್ಯೋ, ಸಿಗ್ನಲ್ ಇಲ್ಲ, ಏನಿಲ್ಲ ಇಲ್ಲಿ. ಟ್ರಿಪಲ್ ರೈಡಿಂಗ್. ಗಾಡಿಗೆ ಪೆಟ್ರೋಲ್ ಹಾಕ್ಸಿಲ್ಲ, 4-5 ದಿನ ಆಯಿತು, 5-6 ದಿನ. ನಾಳೆಗೆ 5-6 ದಿನ ಆಗ್ತದೆ. ಪೆಟ್ರೋಲ್ ಹಾಕ್ಸಿಲ್ಲ ಗಾಡಿಗೆ, ಹಂಗೆ ಬರ್ತೈತೆ. ಹಾಕ್ಸ್ಬೇಕು ಇವತ್ತು, ಇಲ್ಲಿಗೆ ಹೋಗಿ ಬಂದಮೇಲೆ ಹಾಕ್ಸೋಣ. ಸೊ ಏನೋ ನಮ್ಮ ಹುಡುಗ ಹೇಳ್ತಿದ್ದ, ಗಾಳಿ ಆಂಜನೇಯ ಸ್ವಾಮಿ ಜಾತ್ರೆ ಇದೆ ಅಂತ. ನಂಗೆ ಗೊತ್ತಿಲ್ಲ ಇದೆಯೋ ಇಲ್ವೋ. ಸುಮ್ಮನೆ ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿನ ಆಯಿತು ಹೋಗಿ, ಹೆಚ್ಚು ಕಮ್ಮಿ 2-3 ತಿಂಗಳ ಹಿಂದೆ ಹೋಗಿದ್ದು. ಇವಾಗೂ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. my lorry go. ರೆಕಾರ್ಡ್ ಆಗ್ತಿದೆ ಅನ್ಕೊತೀನಿ, ಯಾಕಂದರೆ ಕಾಣಿಸಲ್ಲದು, ಮುಂದೆ ಇಟ್ಕೊಂಡಿದ್ದೀನಿ. ಹೀಗಾಗಿ ಸೊ ಜಿಮ್ನಿ ಕಾರು, ಅಡ್ವೆಂಚರ್ ಕಾರು ಇದು. ಏನು ಹೇಳೋದು, ಆದರೂ ಮಾತಾಡಬೇಕಲ್ವಾ. ಏನಿಲ್ಲ, ಇವತ್ತು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಂಬನ್ನಿ. ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಟಿಕೆಟ್ ಕೊಡಿಸಿ ಸರ್, ನಮಗೆ ಬ್ಲಾಕ್ ಅಲ್ಲಿ ಬರ್ಕೋತಾರೆ ಟಿಕೆಟ್ಗಳನ್ನ, ಇಲ್ಲಿ ನಮಗೆ ಕೊಡಲ್ಲ MLA ಗಳಿಗೆ. ಸೊ ನಾವೆಲ್ಲ ವೋಟ್ ಮಾಡಿ ಎಲೆಕ್ಟ್ ಮಾಡಿ ಕಳ್ಸೋದವ್ರನ್ನ ಮ್ಯಾಚ್ ನೋಡೋದಕ್ಕೆ, ಅಥವಾ ನಮ್ಮ ಸ್ಟೇಟಲ್ಲಿ ಏನು ಸಮಸ್ಯೆ ಇದೆ, ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಅಂತ ಗೊತ್ತಾಗಲಿಲ್ಲ ಅವರು. ವಿ ರಿಕ್ವೆಸ್ಟೆಡ್ ಅವರ್ ಸ್ಪೀಕರ್ ಟು ಟೇಕ್ ನೆಸರಿ action against them and minimum 5 tickets for the MLAs, and they have to make a separate sitting arrangement there. We are VIPs. We can't go in the queue and stand there. We went last time. We were standing in the queue. They are sending us in some gallery with the public. ಸೊ ಅಲ್ಲೊಬ್ಬರು MLA ಅವ್ರು ಹೇಳ್ತಾರೆ ಏನಪ್ಪ ಅಂದರೆ, ಮ್ಯಾಚ್ ನೋಡೋದಕ್ಕೆ ಅವರಿಗೆ ಸಪ್ರೇಟ್ ಒಂದು ಲಾಂಗ್ ಮಾಡ್ಬೇಕಂತೆ, ಅಂದರೆ MLAಗಳಿಗಂತಾನೆ VIP. ಸೊ ಅವ್ರು ಹೇಳ್ತಾರೆ, ಕಾಮನ್ ಜನಗಳು ಪಕ್ಕ ಕೂತ್ಕೊಂಡು ನೋಡ್ಬೇಕು, ನಾವು ಹೋದ್ರೆ ನಮ್ಗೆ ಏನಲ್ಲಿ ಮರ್ಯಾದೆನೇ ಇಲ್ಲ. ಯಾರು ಕಾಮನ್ ಪಬ್ಲಿಕ್ ಪಕ್ಕ ಕುಂತ್ಕೊಳ್ಳೋಕೆ ಬಿಡ್ತಾರೆ ಮ್ಯಾಚ್ ನೋಡೋಕೆ ಹೋದರೆ? ನಮ್ಮ MLAಗಳಿಗೆ ಟಿಕೆಟೇ ಸಿಗೋಕೆ ಟಿಕೆಟ್ ಕೊಡಿಸ್ರಿ ಒಂದು ಅನ್ನೋ ಥರ ಹೇಳ್ತಾರೆ. ಸೊ ಅಂದರೆ
ಯಾವ ಥರ ಹೇಳ್ತಾರೆ ನೋಡಿ ಅವರು, ಅದು ಎಷ್ಟು ಮಟ್ಟಿಗೆ ಸರಿನಾ ನನಗೆ ಗೊತ್ತಿಲ್ಲ. ಮ್ಯಾಚ್ ನೋಡೋದಕ್ಕೆ ಅವ್ರಿಗೆ ಸಪ್ರೇಟ್ VVIP ಇದ್ಬೇಕಂತೆ, ಅಂದರೆ ಸಪ್ರೇಟ್ ಅವ್ರಿಗಂತಲೇ ಒಂದು ಕಂಫರ್ಟ್ ಇಕ್ಬೇಕಂತ, ಇಲ್ಲ ಒಂದು ಥರ ಕೂತ್ಕೊಳ್ಳೋಕ್ಕೆ ಅವ್ರಿಗೂ ಒಂದು ಸ್ವಲ್ಪ ರಿಸರ್ವ್ ಸೀಟ್ ಬೇಕಂತ ಅದರಲ್ಲಿ ಮ್ಯಾಚ್ ನೋಡೋದಕ್ಕೆ. ಹೆಂಗೆ ಹೇಳ್ತಾರಂದರೆ, ನಮಗೆ ಅಲ್ಲಿ ಹೋದರೆ ರೆಸ್ಪೆಕ್ಟೇ ಇಲ್ಲ ಅನ್ನೋ ಥರ ಕಾಮನ್ ಪೀಪಲ್ ಎಷ್ಟು ಜನಕ್ಕೆ ಅದಾಗಿರ್ಬಿಡು. ಹಾಂ, ಅವ್ರು ಹೇಳಿದ್ ನೋಡಿದ್ರೆ ಆ ಥರ ಹೇಳ್ತಾರೆ. ಸೊ ಎಲ್ಲ ಒಂದು ಕಡೆ ಅದನ್ನ ಕೇಳಿಸ್ಕೊಂಡು ಮೋಸ್ಟ್ಲಿ ನಾವು ವೋಟ್ ಮಾಡಿ ಎಲೆಕ್ಟ್ ಮಾಡಿ ಅವ್ರನ್ನ ಕಳಿಸೋದು ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ, ಜಗಳ ಆಡೋದಕ್ಕೆ ಅಂತ ಅಂದ್ಕೊಂಡಿದ್ದಾರೆ. ಮಾಡ್ಬೇಕಾದ್ರೆ ಕೆಲಸ ಸಾವಿರಾರು ಇದೆ, ಸಾವಿರಾರು ಕೆಲಸಗಳಿದ್ದಾವೆ ಅವರು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು. ಸೊ ಅದ್ರಿಗೆ ತಲೆಗೆಡ್ಸ್ಕೊಂತಲ್ಲ. ಮ್ಯಾಚ್ ನೋಡ್ಬೇಕಾದ್ರೆ IPL ಇದರಲ್ಲಿ ಸಪ್ರೇಟ್ ಅವ್ರಿಗೆ ಅಂತಲೇ ಒಂದು ಟಿಕೆಟ್ ಬೇಕು, ಅಂದರೆ ಅವ್ರು ಕೂತ್ಕೊಳ್ಳೋಕ್ಕೆ ಒಂದು ಸಪ್ರೇಟ್ VIPದು ಕಂಪಾರ್ಟ್ಮೆಂಟ್ ಥರ ಮಾಡಿರಿ ಅನ್ನೋ ಥರ ಹೇಳ್ತಿದ್ರು. ಸೊ ಅದು ಎಷ್ಟು ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ. ಪಾಪ ಯಾರು ಹೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದಿನ ಹೋಗೋದೆ, ನಾವು ಹೋಗೋದೆ. ಸೊ ಇರೋ ದಿನ ಏನು ಮಾಡ್ತೀವಿ ಅನ್ನೋದೇ ಮ್ಯಾಟ್ರ್ ಆಗೋದು. ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ. ರೋಡ್ ಯಾವುದು ಹೋಗುತ್ತೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ಅವಾಗಿಂದ. ವೈಟ್ ಯಾವುದೋ ರೋಡ್ಗೆ ಹೋಗಿ ಜಾಯ್ನ್ ಆಗ್ಬೋದಾ ನೋಡೋಣ. ಇಲ್ಲೇ ಐತಲ್ಲಪ್ಪ ಯಾವುದೋ ಮೆಟ್ರೋನ ಇದು. ಮೆಟ್ರೋ ಇದ್ರೆ ಇಲ್ಲಿಂದನೇ ಹೋಗ್ಬಿಡ್ತಿದ್ನಲ್ಲಪ್ಪ, ಎಲ್ಲೆಲ್ಲ ಸುಮ್ಮನೆ ಆ ಕಡೆಯಿಂದ ಸುತ್ತಾಕೊಂಡ್ಬಂದೆ ನಾನು. ಮೆಟ್ರೋನೇನಾ ಡೌಟ್ ಹೊಡಿತಿದ್ದೆ ಎಲ್ಲ ಅನಿಸುತ್ತೆ. ಇಲ್ಲ, ಈ ರೋಡ್ಗಳು ಓದ್ತಾವೋ ಇಲ್ಲ ನಂಗೆ ಗೊತ್ತಿಲ್ಲ. ರೆಕಾರ್ಡ್ ಆಗ್ತೈತಲ್ಲ ಅಂತ ಚೆಕ್ ಮಾಡಬೇಕು. ಪರಿಮಳ ಸ್ವೀಟ್ಸ್ ನಾನು ಹಂಗಿಂದನೇ ಬಂದಿದ್ದು ಆಗಿರೋದು, ಹಿಂಗೆಲ್ಲ ರೌಂಡ್ ಆಗ್ತಿದ್ದೀನಿ. ಇಲ್ಲೇ ಬಂತಲ್ಲ ಮೆಟ್ರೋ. ಹುಡುಗರು ಟ್ರಿಪಲ್ ರೈಡಿಂಗ್. ಸೊ ಅಲ್ಲೇನೇ ಲೋಕಲ್ ರೋಡ್ ಹೊಡೆದ್ರು. ಇಲ್ಲಿ ಮೇನ್ ರೋಡ್ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾವ ಕಡೆ ಹೋಗೋದು, ಈ ಕಡೆನಾ ಹೋಗಿ ಊಟ ನೋಡ್ಕೊಂಬರ್ಬೇಕು ಅಷ್ಟೇ. ಹೋಗ್ಬೋದು, ಬಟ್ ಬೇಡ. ಏನಂತೀರಾ? ಎಸ್, ರೂಲ್ಸ್ ಇದೆ, ರೂಲ್ಸ್. ಊಟ ನೋಡ್ಕೊಂಡು ಬರ್ತೀನಿ. ಯೂಟರ್ನ್ ತುಂಬ ದೂರ ಇದೆ. ರೈತನ ಅಂಬಾರಿ ಬಸ್ಸೇ ಹೋಗಿ ರೈತನ ಅಂಬಾರಿ ಆಯಿತು. ಇವ್ರು ಹಾಕ್ಸಿರೋದು ಡ್ರೈವರು, ಮೋಸ್ಟ್ಲಿ ಡ್ರೈವರು ಮುಂಚೆ ರೈತ ಇದ್ದ ಅನಿಸುತ್ತೆ. ಅದಕ್ಕೆ ವಿಜಯನಗರ ಮೆಟ್ರೋ ಸ್ಟೇಷನ್.
ಸೊ ಬಸ್ ಹಿಂದೆ ಮತ್ತು ಬಸ್ ಪಕ್ಕ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಯಾಕಂದರೆ ಬಸ್ಸವ್ರು ಯಾವಾಗ ಬ್ರೇಕ್ ಹೊಡಿತಾರೋ ಯಾವಾಗ ಬ್ರೇಕು ಹಾಕಲ್ವೋ ಒಂದು ಗೊತ್ತಾಗಲ್ಲ. ಯಾವಾಗ ಬಸ್ ಸ್ಟಾಪ್ ಬರುತ್ತೆ ಅಂದರೆ ಹೋಗಿರೋ ರೂಟ್ ಆದರೆ ಇಂಥ ಕಡೆ ಬಸ್ ಸ್ಟಾಪ್ ಬರುತ್ತೆ ಅಂತ ನಾವೇ ಈ ಕಡೆ ಸಡನ್ನಾಗಿ ಡೈವರ್ಷನ್ ತೊಗೊತೀವಿ. ಬಟ್ ಕೆಲವೊಂದು ಕಡೆ ಗೊತ್ತಿರಲ್ಲ. ಸೊ ಬಸ್ಸಿಂದ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ನಾಗಿ ಬ್ರೇಕ್ ಹಾಕಿದ್ರು ಅಂದ್ಕೊಳ್ಳಿ, ಅವಾಗ ಕಷ್ಟ ಆಗುತ್ತೆ. ಗ್ರೂಪಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡವ್ರೆ. ಸೊ ಆ ಥರ ಮಾತಾಡೋದು ತುಂಬ ರೇರ್ ಇವಾಗ. ಆಟೋ ಅಣ್ಣ ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಬರ್ತದೆ. ಸೊ ಇದು ನೋಡಿದ್ರ ಕಾರಿಂದ ಏನೋ ಬಿಸಾಕಿದ್ರು, ಅದನ್ನೇ ಸಿವಿಕ್ ಸೆನ್ಸ್ ಅಂತ ಹೇಳ್ತಾರೆ. ಏನು ಹೇಳಿ, ಸಿವಿಕ್ ಸೆನ್ಸ್. ಬೇರೆ ಮಾಡೋಕ್ಕಾಗಲ್ಲ. ಗೊತ್ತೋ ಗೊತ್ತಿಲ್ಲದೇನೋ ಒಂದೊಂದು ಸರಿ ನಾವು ಮಾಡ್ತಿರ್ತೀವಿ. ಸೊ ಅದನ್ನು ಮಾಡಬಾರ್ದು ಅಂತ ಹೇಳ್ಬೋದಷ್ಟೇ. ಎಲ್ಲ ಅವ್ರವ್ರು ಬಿಟ್ಟಿದ್ದು. ಏನಂತೀರಾ? ಈ ಮಾಡೋರು ಮಾಡದಿರೋದು ಅಂತ ಏನಿಲ್ಲ, ಎಲ್ಲ ಅವ್ರವ್ರು ಮೈಂಡ್ಸೆಟ್ಟಿಗೆ ಬಿಟ್ಟಿರೋದು. ಅವ್ರಿಗೆ ಯಾರೋ ಬೇಕಂತ ಗೀಚಿರೋದ ಅಥವಾ ಇವರೇ ಹೋಗಿ ಎಲ್ಲರೂ ಸ್ಕ್ರಾಚ್ ಮಾಡೋದು ಗೊತ್ತಿಲ್ಲ. ನೋಡಿ ಹಿಂಗೆ ಒಂದೇ ಲೈನ್ ಎಳೆದ್ಬಿಟ್ಟವ್ರೆ. ಸೊ ಇವರು ಯಾವುದಕ್ಕಾರ ಹೋಗಿ ಟಚ್ ಮಾಡಿರ್ಬೋದು, ಇಲ್ಲಾಂದರೆ ಯಾರಾದ್ರೂ ಗೀಚಿರ್ಬೋದು ಅನ್ಕೊಂತೀನಿ ಮೇ ಬಿ. ಜನಗಳು ಹಾರನ್ ಏನು ಕೊಡಿದಾರೋ ಗೊತ್ತಿಲ್ಲ. ಜನಗಳು ಹಾರನ್ ಹೊಡೆದಾಗ ಸಿಗ್ನಲ್ ಬಿಟ್ಟಿಲ್ಲ ಅಂದ್ರೆ ಹಾರನ್ ಹೊಡಿತಾರಲ್ಲ, ಅವಾಗಲೇ ಬೇಜಾರಾಗೋದು. ಈ ಕಡೆ ನಮ್ಮ ಸಿಗ್ನಲ್ ಬಿಟ್ಟಿದೆ, ಯಾಕೆ ಹೋಗ್ತಾಯಿಲ್ಲ ಜನ ಅಂತ ಗೊತ್ತಾಗ್ತಿಲ್ಲ.
ನೋಡಿ ಹಿಂಗೆ ಆಫ್ ಮಾಡಿಬಿಡ್ಬೇಕು. ಪೆಟ್ರೋಲ್ ಸೇವ್ ಅಂತಂದರೆ ಇವಾಗ ಪೆಟ್ರೋಲ್ ಸಿಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಇವೆಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕದು ನಾವು ಫಾಲೋ ಮಾಡಬೇಕು. ಸುಮ್ಮನೆ ನಿಂತ್ಕೊಂಡಾಗ ಗಾಡಿ ಅಲ್ಲೇ ಬಿಡೋದು, ಸುಮ್ಮನೆ ವ್ಯರ್ಥ ಮಾಡೋದು ಬೇಡ. ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವು ಮಾಡಬೇಕು. ಏನಂತೀರ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ? ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ. ಏನಂತೀರ? ಅಷ್ಟೇ. ಎಕ್ಸ್ ಅಯ್ಯಪ್ಪ, ಕಾಲು ನೋಡಿ ನಾನು ಹೆಂಗಿಕ್ಕಿದ್ದೀನಿ ಇಲ್ಲಿ. ಓಹೋ, ಅದಕ್ಕೆ ಅಕ್ಕಪಕ್ಕ ನೋಡ್ಕೋಬೇಕು. ಎಲ್ಲ ಕಾರ್ ಪಕ್ಕ ನಿಂತಾಗ ಜಸ್ಟ್ ಮಿಸ್ಸು. ಯಾಕೆ ಎಷ್ಟೊಂದು ಜಾಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಓಹ್, ಬಸ್ ನೋಡಿ ಖಾಲಿ ಇದೆ. ಯಾಕೋ ಬಸ್ ಅಂದರೆ ಈ ಟೈಮಲ್ಲಿ ಖಾಲಿ ಇರುತ್ತೆ. ಕಾಲೇಜ್ ಟೈಮು, ಆಫೀಸ್ ಟೈಮು, ಆ ಟೈಮಲ್ಲಿ ಹೆವಿ ರಶ್ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿ ಅಡ್ವರ್ಟೈಸ್ಮೆಂಟ್. ನೋಡಿ ಜಾಕ್ಸನ್ ಅಂತ ಬರ್ದವ್ರೆ. ಮೋಸ್ಟ್ಲಿ ತೆಗಿಬೋದು ಆ ಟೈಟಲ್ ಇಕ್ಕೊಂಡು ಮೂವಿನ, ಹೇಳೋಕ್ಕಾಗಲ್ಲ. ಇವರೇ ಟೈಟಲ್ ಕೊಟ್ಬಿಟ್ಟವ್ರೆ. ಆಲ್ರೆಡಿ ಮೂವಿ ಯಾವುದು ಮೂವಿ ಹೆಸರು ಜಾಕ್ಸನ್ ಅನಿಸುತ್ತೆ, ತೆಗ್ದವ್ರೆ. ಎಸ್, ಜಾಕ್ಸನ್ ತೆಗ್ದವ್ರೆ. ಇದೆ. ನಾನು ಎಲ್ಲಿಗೆ ಬಂದೆ? ಹಾಂ, ಕರಾಟೆಗೆ ಬಂದಿದ್ದೀನಿ. ಈ ಕಡೆ ಅಲ್ವಾ? ಸೊ ರೂಟ್ ಮಿಸ್ ಮಾಡಿಬಿಡ್ತಿದ್ದೆ. ಕರಾಟೆಗೆ ಬಂದಿದ್ದೀನಿ. ಸೊ ಏನೊಂದು ಜಾಕ್ಸನ್ ಬಂತು. ಇನ್ನೇನು ಟೆಂಪಲ್ಲು, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನು ಜಾತ್ರೆ ಅಂತಿದ್ದ ನಮ್ಮ ಹುಡುಗ. ಓ ನಿಜವಾಗ್ಲೂ ಜಾತ್ರೆನೇ ಐತಲ್ಲಪ್ಪ. ತೇರಿಗೆರೆಲ್ಲ ಬಂದ್ಬಿಟ್ಟವೆ, ನಮಗೆ ಗೊತ್ತಿರಲಿಲ್ಲ. ಗಾಡಿ ಎಲ್ಲ ಹಾಕೋದೇ ಕಷ್ಟ ಇವಾಗ. ಮುಂಚೆ ಇಲ್ಲೆಲ್ಲ ಹಾಕ್ಬಿಡ್ತಿದ್ದೆ. ಸೊ ಇವಾಗ ಕಷ್ಟ ಗಾಡಿ ಹಾಕೋದು, ಎಲ್ಲ ಹಾಕೋದು ಗಾಡಿ.